ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಈ ಸತಿ ನಾನು ನಿಮ್ಮನ್ನ ವಾರಣಾಸಿಗೆ ಕರ್ಕೊಂಬಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸನಾತನ ಧರ್ಮ ಪ್ರಕಾರ ಇಲ್ಲಿ ಮೋಕ್ಷ ತಗೊಂಡ್ರೆ ಡೈರೆಕ್ಟಾಗಿ ಹೆವೆನ್ಗೆ ಹೋಗ್ತಾರೆ ಅಂತಾರೆ. ಅದಕ್ಕೆ ಇಲ್ಲಿ ಎಷ್ಟೊಂದು ಜನ ಸಾಯೋಕ್ಕೆ ಅಂತಲೇ ಬರ್ತಾರೆ. ಅದೇ ಥರ ಒಂದು ಇಂಪಾರ್ಟೆಂಟ್ ಹಾಗೆ ಒಂದು ಯುನೀಕ್ ಪ್ಲೇಸ್ ಇಲ್ಲಿದೆ ಬನಾರಸ್ಸಲ್ಲಿ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಅಲ್ಲೇ ಹೋಗಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಈ ಬನಾರಸ್ ಗಲ್ಲಿಗಳಲ್ಲಿ ಒಂದು ಯುನೀಕ್ ಆಗಿರೋ ಹೋಟೆಲ್ ಇದೆ. ಅದನ್ನು ಡೆತ್ ಹೋಟೆಲ್ ಅಂತಲೇ ಕರೀತಾರೆ ಅಥವಾ ಮೋಕ್ಷ ಭವನ್ ಅಂತ ಕರೀತಾರೆ. ವಾರಣಾಸಿಯಲ್ಲಿ ಇರೋ ಈ ಡೆತ್ ಹೋಟೆಲ್ ಮೋಕ್ಷ ಭವನ, ಇದರ ಹೆಸರು ಕಾಶಿಲಾ ಮುಕ್ತಿ ಭವನ ಅಂತ. ಹೌದು, ಕಾಶಿನಲ್ಲಿ ಸತ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಜನ ಅವರ ಕೊನೆಯ ದಿನಗಳನ್ನು ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಬರ್ತಾರೆ. ಈ ಮುಕ್ತಿ ಭವನನ ಜಯ ದಯಾಳ್ ದಾಲ್ಮಾಯಿ ಮಾತಾ ಅವರು ಸ್ಟಾರ್ಟ್ ಮಾಡ್ತಾರೆ. ಕಾಶಿಯಲ್ಲಿ ಬಂದು ಮೋಕ್ಷ ಪಡೆಯೋಕೆ ಸ್ಟೇ ಮಾಡೋದಕ್ಕೆ ಇಲ್ಲಿ ಜಾಗನೇ ಇರಲಿಲ್ಲ. ಆ ದಿನಗಳಲ್ಲಿ ನಾರ್ಮಲ್ ಹೋಟೆಲ್ಗಳಲ್ಲಿ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಅದಕ್ಕೆ ಈ ಭವನನ ಕಟ್ಟಿಸ್ತಾರೆ. ಕೊನೆ ಕ್ಷಣನ ಎದುರು ನೋಡ್ತಾ ಇರೋ ಜನಗಳು ಇಲ್ಲಿ ಬಂದು ಇರ್ಬೋದು. महावीर विक्रम बजरंगी कुमत निवार सुमति के संगी। महावीर विक्रम बजरंगी अंदर नहीं जाना है, दरवाजे से ही पूरा घर। ಈ ಮೋಕ್ಷ ಭವನದಲ್ಲಿ ಸುಮಾರು 10 ರೂಮ್ಗಳಿದೆ. ಇಲ್ಲಿ ಅವರು ಮೇಂಟೆನೆನ್ಸ್ ಚಾರ್ಜ್ ಅಂತ ಸುಮಾರು 20 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಯಾರೇ ಮೋಕ್ಷ ಪಡೆಯಕ್ಕೆ ಬಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರ ಜೊತೆ ಇರ್ಬೋದು. ಅದಕ್ಕೆ ಇಲ್ಲಿ ಅಡುಗೆ ಮಾಡೋದು, ವಾಶ್ರೂಮ್ ಫೆಸಿಲಿಟಿ ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ. यही हम लोग का काम है। गंगा जल डालकर फिर हम रामायण गीता सुनाते हैं उनके यहाँ जाकर। इस सब काम है। ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ಬರೋ ಜನರು ಅವರ ಕೊನೆಯ ಕ್ಷಣ ಎಣಿಸ್ತಾ ಇರಬೇಕು. ಹಾಗಂದ್ರೆ ಮಾತ್ರ ಇಲ್ಲಿ ಸ್ಟೇಗೆ ಅವಕಾಶ ಮಾಡಿಕೊಡ್ತಾರೆ. ಬರೀ 15 ದಿನಗಳು ಮಾತ್ರ ಅವಕಾಶ ಇರುತ್ತೆ ಅವ್ರಿಗೆ. ಅಷ್ಟರಲ್ಲಿ ಅವರು ಮೋಕ್ಷ ಪಡ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಅವ್ರು ಚೇತರಿಸ್ಕೊಂಡ್ರೆ ಮನೆಗೆ ವಾಪಸ್ ಹೋಗಬೇಕಾಗತ್ತೆ. जो मोक्षार्थी रहते हैं उनको 10 बजे, 12 बजे, 3 बजे गंगा जल और तुलसी देते हैं। 12 से 5 के बीच में गीता रामायण सुनाते हैं। रहने के लिए सुविधा 15 दिन दिया जाता है और 15 दिन में मोक्ष हुआ तो ठीक। अब स्थिति गंभीर लगने से उनको 15 दिन और व्यवस्थापक साहब से मिलकर बढ़ा दिया जाता है और स्वास्थ्य में सुधार होने के कारण उनको निवेदन किया जाएगा फिर पुनः घर जाने के लिए। हमारे सनातन धर्म में वेद शास्त्र में, पुराणों में, शिव पुराण, स्कंद पुराण, इनमें उल्लेख है कि काशी धाम मोक्ष धाम है। यहाँ पर शरीर त्यागने से, अर्थात यहाँ पर अगर किसी जीवात्मा का, किसी भी जीवात्मा का, चाहे वह पशु पक्षी हो या मनुष्य हो, यहाँ पर मृत्यु होने से उसको आवागमन से मुक्ति मिल जाती है, उसे मोक्ष की प्राप्ति हो जाती है। बार बार जन्म न लेना पड़े, इसीलिए जो जानकार हैं, जो जानते हैं इस बात को, वो सब अंतिम समय में काशी आते हैं। और इसी उद्देश्य से मैं अपने पिताजी को लेकर के काशी आया हुआ हूँ। मेरे पिताजी की आयु 80 वर्ष की हो गई है। वे धर्मशास्त्र के बहुत बड़े ज्ञाता हैं। स्वामी करपात्री जी महाराज के शिष्य हैं। हम लोग छत्तीसगढ़ कवर्धा से आए हुए हैं। पिताजी का नाम श्री निरंजन नाथ योगी जी हैं और उनकी अंतिम इच्छा थी कि मुझे मृत्यु के समय काशीवास मिले और मैं काशी में अपना शरीर त्यागूं।
हमारे दादा दादी नाना नानी सब यहीं आए थे। और भी कहीं पर होगा तो नहीं कह सकते। यह निःशुल्क व्यवस्था है ट्रस्ट के द्वारा, डालमिया ट्रस्ट जी के द्वारा। बहुत बड़ी व्यवस्था है, काफ़ी पुराना भवन है ये। जो मंदिर है वहाँ पर सुबह शाम 1 घंटा आरती पूजा और 1 घंटा भजन होता है। और मृतक को वो भजन सुनाया जाता है। यहाँ पर आकर दिन में 2 टाइम सुबह और शाम आरती भजन शंख की ध्वनि गीता रामायण ये सब सुनाया जाता है। ये सुविधा और कहीं नहीं मिलेगी हमको। ನಾವು ಹೋಗಿದ್ದ ದಿನ ಇಲ್ಲೊಬ್ರು ತೀರ್ಕೊಂಡಿದ್ರು. ಅವ್ರನ್ನ ಈ ಥರ ಹೊರಗಡೆ ಕರೆಸಿ ಮೋಕ್ಷ ಆರತಿ ಮಾಡಿ ಆಮೇಲೆ ಇಲ್ಲಿಂದ ಮಣಿಕರ್ಣಿಕಾ ಘಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಅಂತಿಮ ಕ್ರಿಯೆನ ಮಾಡ್ತಾರೆ. ಈ ಮೋಕ್ಷ ಭವನದಲ್ಲಿ ಎಲ್ಲ ರಿಲಿಜಿಯಸ್ ಜನಗಳನ್ನೂ ಸೇರಿಸ್ಕೊತಾರೆ. ಏನಾದರೂ ಮೆಡಿಕಲ್ ಇಶ್ಯೂಸ್ ಇದ್ದರೆ ಮಾತ್ರ ಇಲ್ಲಿ ಸೇರಿಸ್ಕೊಳ್ಳಲ್ಲ. ಇದುವರೆಗೆ ಈ ಭವನದಲ್ಲಿ ಸುಮಾರು 14,000 ಜನ ಮೋಕ್ಷ ತಗೊಂಡಿದ್ದಾರೆ. ಈ ಥರ ಹೋಟೆಲ್ ಇದೆ ಅಂತ ನನಗೆ ಇಲ್ಲಿಗೆ ಬರೋ ತನಕ ಗೊತ್ತೇ ಇರಲಿಲ್ಲ. ನಿಮಗೇನಾದ್ರು ಗೊತ್ತಿತ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ಸಲ್ಲಿ ಹೇಳಿ. ಇದರ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ವಾರಣಾಸಿಗೆ ಬಂದರೆ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ.